ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಮೈ ಫಸ್ಟ್ ವ್ಲಾಗ್. ನಾವು ಇವತ್ತು ಚನ್ನರಾಯಪಟ್ಟಣಕ್ಕೆ ಹೋಗ್ತಿದ್ದೀವಿ ನಮ್ಮ ಮೋಹನ್ ಅಣ್ಣನ ಜೊತೆ. ಅದು ಸ್ಪ್ಲೆಂಡರ್ ಬೈಕಲ್ಲಿ ರೈಡಿಂಗ್ ಹೋಗ್ತಾ ಇದ್ದೀವಿ. 8ನೇ ಮೈಲಿಂದ ಚನ್ನರಾಯಪಟ್ಟಣಕ್ಕೆ ಬರೀ 3 ಅವರ್ ಆಗೋದು ಅಷ್ಟೇ ಬೈಕಲ್ಲಿ. ಫುಲ್ಲು ಚಳಿ ಆಗುತ್ತೆ ಅಂತ ನಾನಂತೂ ಸ್ವೆಟ್ರ್ ಹಾಕೊಂಡು, ಮೋಹನ್ ಅಣ್ಣ ಜರ್ಕಿನ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡ್ರು, ಅದು ಒಳಗಡೆ ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಜಾಲಿಯಾಗಿ ಹೋಗ್ತಾ ಇದ್ದೀವಿ. ಸೋಲೂರು ಕುಣಿಗಲ್ಲು ಈ ರೋಡ್ ಮೇಲೆ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ನೋಡಿ ಎಲ್ಲ ಕತ್ಲು, ಎಲ್ಲ ಲಾರಿಗಳು ಎಲ್ಲ ನಿಂತಿವೆ ನೋಡಿ. ಹುಣ್ಣಿಮೆ ಮಾತ್ರ ಚಂದ್ರ ರೌಂಡು ಕಾಣ್ತಾನೆ. ಈಗ ಕಾಲ್ಭಾಗ ಕಾಣ್ತಿದ್ದಾನೆ ನೋಡಿ. ಚಂದ್ರ ನೋಡಿಕೊಂಡೇ ನಮ್ಮ ಮನೋಣ್ಣನ ಜೊತೆ ಮಾತಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ಎಲ್ಲ ಬ್ಯಾಕ್ಗ್ರೌಂಡ್ಗಳು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಂಗೆ ರೈಡಿಂಗಲ್ಲಿ ಹೋಗ್ಬೇಕಾರೆ ಸ್ವಲ್ಪ ಕುಂಡಿ ಎಲ್ಲ ನೋವು ಬಂದ್ಬಿಟ್ಟಿದೆ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಎಲ್ಲರೂ ಲಾರಿಗಳನ್ನೆಲ್ಲ ಸೈಡ್ಗೆ ಹಾಕಿ ನೋಡಿ ಫುಲ್ ರೆಸ್ಟಿಂಗು. ರೋಡ್ ಮಧ್ಯದಲ್ಲೇ ಸ್ಟ್ರೀಟ್ ಲೈಟೆಲ್ಲ ಹಾಕಿ ಫುಲ್ಲು ಬೆಳಕು ಅಂದರೆ ಬೆಳಕು ಚೆನ್ನಾಗಿ ಕಾಣ್ತಿದೆ. ರೈಡಿಂಗಲ್ಲಿ ನಮ್ಮ ಮೋಹನ್ ಅಣ್ಣ ಅಂತೂ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಟೀ ಕುಡಿಯೋಕ್ಕಂತ ಮೋಹನ್ ಅಣ್ಣ ಸೈಡ್ಗೆ ಹಾಕವ್ರೆ. ಈಗ ಟೀ ಅಂಗಡಿಗೆ ಎಂಟ್ರೆನ್ಸ್ ಆಗಿ ಮೋಹನ್ ಅಣ್ಣ ಫುಲ್ ಕಿವಿಗೆ ಹೆಡ್ಫೋನ್ ಹಾಕೊಂಡು ಮೊಬೈಲ್ ನೋಡ್ತಾನೆ ಅವರೇ ಅವಾಗ್ಲಿಂದ. ಅಂಗಡಿ ಪಕ್ಕದಲ್ಲಿ ತೋಟ ಎಲ್ಲ ಚೆನ್ನಾಗಿದೆ. ಟೀ ಕೊಟ್ಟರು, ಬಿಸಿ ಚೆನ್ನಾಗಿದೆ. ಈಗ ತಾನೇ ಟೀ ಕುಡಿದು ಮತ್ತೆ ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿ ಮೋಹನ್ ಅಣ್ಣವ್ರ ಊರಿಗೆ ಈಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ನೋಡಿ. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಎಲ್ಲ ಇದೆ, ಎಲ್ಲ ಇಲ್ಲೇ ಇದೆ. ಮೋಹನ್ ಅಣ್ಣವ್ರ ಮನೆಗೆ ಹೋಗಿ ನಾವು 1.5 ಕಿಲೋಮೀಟ್ರ್ ಅಷ್ಟೇ ಇರೋದು. ಇನ್ನೊಂದು 30 ನಿಮಿಷದಲ್ಲಿ ಮೋಹನ್ ಅಣ್ಣವ್ರ ಮನೆಗೆ ತಲುಪೋದು ಊಟಕ್ಕೆ. 30 minutes later. ಮೋಹನ್ ಅಣ್ಣವ್ರ ಮನೆಗೆ ಹೋಗಿದ ತಕ್ಷಣ ನೋಡ್ರಿ ಚಿಕನ್ ಫ್ರೈ, ಚಿಕನ್ ಸಾರು ಹಾಕೊಂಡು ಫುಲ್ ಬ್ಯಾಟಿಂಗೆ. One day later. ಬೆಳಿಗ್ಗೆ ಎದ್ದಿದ ತಕ್ಷಣ ಮೋಹನ್ ಅಣ್ಣವ್ರ ಮನೇಲಿ ಬಿಸಿ ಹಾಲು ಮಾಡಿಕೊಟ್ರು. ಹಂಗೆ ಈಚೆ ಬಂದು ನೇಚರ್ನ ನೋಡ್ಕೊಂಡು ಕುಡಿತಿದ್ರೆ, ಸವಿತಿದ್ರೆ ಹಾಲೇ ಟೇಸ್ಟೇ ಬೇರೆ ಅಂದ್ಕೊಳ್ಳಿ. ಅದ್ರ ಜೊತೆ ನನ್ನ ಫ್ರೆಂಡು ಪಮ್ಮಿ ಸಕ್ಕತ್ತಾಗಿ ಕ್ಯಾಟ್ ವಾಕ್ ಮಾಡುತ್ತೆ, ನೋಡಿದ್ರೆ ನೀವು ಫಿದಾಗೋಯ್ತೀರ. ಹಂಗೆ ಮನೆಯಿಂದ ಈಚೆ ವಾಕ್ ಮಾಡೋಣ ಅಂತ ನಡ್ಕೊಂಡು ಬರ್ತಾ ಇದ್ದೀನಿ. ಹುಲ್ಲಿನ ಹೊರೆಗಳು ನೋಡಿ, ಹಂಗೆ ರೈಟಲ್ಲಿ ಮನೆಗಳು ಕಟ್ಸಿರೋದು, ಮತ್ತು ಲೆಫ್ಟಲ್ಲಿ ಜಾಸ್ತಿ ಬರೀ ತೆಂಗಿನ ಮರಗಳು, ಒಂದೇ ಕಡೆ ಇರೋ ಬಾಳೆ ಕಂಬ ಎಲ್ಲ ಇದೆ ಇಲ್ಲಿ. ಜಾಸ್ತಿ ಇಷ್ಟ ಆಯ್ತು ನನಗೆ ತುಂಬ. ವಾಕಿಂಗ್ ಜೊತೆಗೆ ಹಂಗೆ ಕೆರೆ ನೋಡೋಣ ಅಂತ ಹತ್ರ ಹೋಗ್ತಾ ಇದ್ದೀನಿ. ಪಕ್ಕದಲ್ಲೇ ಲೆಫ್ಟಲ್ಲೇ ಅಂತ ಇರೋದು, ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಮೀನೆಲ್ಲ ಹಿಡಿತಾರಂತೆ, ನನಗೂ ಗೊತ್ತಿಲ್ಲ, ಹೇಳ್ತಾಯಿದ್ರು ನಮ್ಮ ಮೋಹನ್ ಅಣ್ಣ. ಚೆಕ್ ಮಾಡೋಣ ಹೋಗಿ, ನಡೀರಿ. A few moments later. ಕೆರೆ ಹುಡ್ಕೊಳೋದೆ, ಬಟ್ ನಂಗೆ ದಾರಿ ಸಿಕ್ಕಲಿಲ್ಲ, ಗೊತ್ತಾಗಲಿಲ್ಲ. ಅದಕ್ಕೆ ರಿಟರ್ನ್ ಮನೆ ಹತ್ರ ಬಂದೆ. ಮೋಹನ್ ಅಣ್ಣ ಹೇಳಿದ್ರು ಹಿಂದೆಗಡೆಯಿಂದನೂ ಹೋಗ್ಬೋದು ಮನೆಯಿಂದ ಅಂತ. ಅದಕ್ಕೆ ಹಿಂದೆಗಡೆಯಿಂದ ಬಂದು ಹೋಗ್ತಾ ಇದ್ದೀನಿ. ಅವ್ರ ತೋಟ ಇದೆ, ಅವ್ರ ಜೋಳ ಎಲ್ಲ ಬೆಳೆಸಿದ್ದಾರೆ, ಆ ರೂಟಲ್ಲಿದೆ. ಅವ್ರ ಮನೆ ಹಿಂದೆ ಹಸುನೂ ಕಟ್ಟಾಕಿದ್ದಾರೆ ನೋಡಿ, ಸಾಕಿದ್ದಾರೆ, ಚೆನ್ನಾಗಿದೆ. 4 ಇವೆ. ಅದರಲ್ಲಿ 2 ಹಸು, ಹೆಣ್ಣು ಹಸು ಹಾಲು ಕೊಡುತ್ತೆ. ಅದನ್ನು ಮೋಹನ್ ಅಣ್ಣವರು ಮಾವ ಇದ್ದಾರೆ, ಅವರು ಹಾಲನ್ನ ತೊಗೊಂಡೋಗಿ ಡೈರಿಗೆ ಹಾಕ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಅವರು 60 ಲೀಟ್ರ್ ಕೊಡ್ತಾರೆ ಡೈರಿಗೆ. ಜೋಳದ ಫಲ ಚೆನ್ನಾಗಿ ಬಂದಿದೆ, ಎಲ್ಲ ದಪ್ಪ ಇದೆ. ಇದನ್ನು ತೊಗೊಂಡೋಗಿ ಏನಾದರೂ ಬೆಂಗಳೂರಲ್ಲಿ ಮಾಡಿದ್ರೆ ಒಂದು ಪೀಸೇ 20-30 ರೂಪಾಯಿ ಹಂಗೆ ಮಾರ್ಬೋದು. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಮೋಹನ್ ಅಣ್ಣವ್ರ ಮನೇಲೆಲ್ಲರೂ ಹೇಳ್ತಾಯಿದ್ರು. ಅಂಕಲ್, ಆಂಟಿ, ಅಕ್ಕ ಎಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ. ನೋಡಿ ಕೆರೆ ಹತ್ರ ಎಷ್ಟು ಬೇಗ ಬಂದು ಮೋಹನ್ ಅಣ್ಣವ್ರ ಮನೆ ಹಿಂದ್ಗಡೆಯಿಂದ ಬಂದಿದ್ದೆ. ಅಲ್ಲಿ ಹೋದ್ರೆ ದಾರಿನೇ ಸಿಕ್ಕಿಲ್ಲ ನಮಗೆ ಬೇಗ ಬರೋಕ್ಕೆ. ನೋಡಿ ಕೆರೆ ಹತ್ರ ಬಂದು ಅವ್ರು ಯಾರೋ ನೋಡಿ ಮೀನೆಲ್ಲ ಹಿಡಿತವ್ರೆ.
ಇಬ್ಬರು ಆಗಲೇ ಮೀನು ಹಿಡಿದು ಒಯ್ತಾವ್ರೆ ಮನೆಗೆ. ಮಿಕ್ಕಿದರೆಲ್ಲ ನೋಡ್ತಿದ್ದಾರೆ. ಎಲ್ಲ ಆಗಲೇ ನೀರ್ನಾಯಿ ಎಲ್ಲ ಬರುತ್ತಂತೆ ಮೀನು ಎತ್ಕೊಂಡು ಹೋಗೋಕ್ಕೆ. ಮೋಹನನ್ನ ಹೇಳ್ತಾಯಿದ್ರು ಹಂಗೆ. ನನಗೂ ಗೊತ್ತಿಲ್ಲ, ನಾನು ಯಾವತ್ತೂ ನೋಡಿಲ್ಲ ನೀರ್ನಾಯಿ ಮೀನನ್ನ ಎತ್ಕೊಂಡು ಹೋಗೋದನ್ನ. ಬಟ್ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿ ಸಖತ್ತಾಗಿದೆ. ಒಂಥರ ಗುಡ್ ವೈಫ್ ಬರ್ತಿದೆ. Three hours later. ಇವರೇ ನಮ್ಮ ನನ್ನ ಕ್ಲೋಸ್ ಫ್ರೆಂಡು ಕುಮಾರ್ ಅಂತ. ಇವ್ರನ್ನ ಭಾವ ಅಂತಲೂ ಕರೀತಾರೆ. 5 minutes later. ಮೋಹನಣ್ಣವರು ಪೈಪ್ಲೈನ್ ಹಾಕ್ಸ್ಬೇಕು ಅಂದ್ಬಿಟ್ಟು ಅವ್ರ ಜಮೀನಲ್ಲೆಲ್ಲ ಹಳ್ಳ ತೋರಿಸಿದ್ದಾರೆ ಈಗ. A few moments later. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇಲ್ಲೋ ಏನೋ ಬೇಕಣ್ಣ. ಇದು ದೊರಕಿಲ್ವೇ? ಇಲ್ಲ ಬೇಕು. ಶರಚಂದ್ರಿಕಾ ತೇಜಯಾಮಿನಿ ವಿಹುಪ್ಪಲನಿವೆ ಮಂದಗಾಮಿನಿ ಪ್ರಮದೀಪಿಕಾ ಹಂಸಧಾಮಿನಿ ಕದಿಲೆ ದೇವತಾ ಶ್ರೀವೆ. ಶರಚಂದ್ರಿಕಾ ತೇಜಯಾಮಿನಿ ನಿಲೋತ್ಪಲನಿವೆ ಮಂದಗಾಮಿನಿ ಪ್ರಮದೀಪಿಕಾ ಹಂಸಧಾಮಿನಿ ಕದಿಲೆ ದೇವತಾ ಶ್ರೀವೆ. ಇವರು ನಮ್ಮ JCP ಆಪ್ರೇಟರ್ ಕೀರ್ತಿ ಅಂತ. ಒಳ್ಳೆ ಮನುಷ್ಯ, ಒಳ್ಳೆಯವರು. ಬಟ್ ಇನ್ನೂ ಅವ್ರಿಗೆ ಮದುವೆ ಆಗಿಲ್ಲ. ಈಗ ಹೆಣ್ಣು ನೋಡೋಕೆ ಹೋಗ್ತಾರೆ. ಓಪನ್ ಮಾಡಿರೋ ಗುಂಡಿನ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಪೈಪ್ಲೈನ್ ಹಾಕಿ. ಇದು ನಮ್ಮ ಮೋಹನಣ್ಣವರ ಪಕ್ಕದ ಸೈಟು. ಜೋಳ ಹಾಕಿದ್ದಾರೆ. ಎಲ್ಲ ಜಟ್ಟಲ್ಲಿ ನೀರು ಹೊಡಿತಿದೆ ನೋಡಿ, ಆನ್ ಮಾಡಿದ್ದಾರೆ. ಪೈಪೆಲ್ಲ ಜೋಡಿಸಿ ಕುಣಿಸಿ ಜಟ್ಟಿಗೆ ರೆಡಿ ಮಾಡಿದ್ದೇವೆ. ಯಾರೋ ತಂದು ಎತ್ತನ್ನು ಕಟ್ಟಾಕಿದ್ದಾರೆ ಇಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಮೋಹನಣ್ಣ ಪೈಪ್ ಜೋಡಿಸಿರ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊತಿದ್ದೆ ಅಂದ್ಬಿಟ್ಟು ಮೋಹನಣ್ಣ ನಮ್ಮ ಮಕ್ಕ ನೋಡ್ತಿದ್ದಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 15 minutes later. ವೀಡಿಯೋ ಮಾಡಿಸ್ತಿದ್ದೀನಿ, ರೀಲ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಮೋಹನಣ್ಣ ನಗ್ತಾಯಿದ್ರು, ಗೇಲಿ ಮಾಡ್ತಾಯಿದ್ದಾರೆ. ಅವರೇ ವೀಡಿಯೋ ಮಾಡ್ತಾ ಇರೋದಿದ್ದು. 3 hours later. ಮೋಹನಣ್ಣವರ ಹಸು ಹೊಸ್ದಾಗ ಅವಾಗ ತಾನೇ ಕರು ಹಾಕಿದೆ. ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.